ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಮತಬೇಟೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಕಾಂಗ್ರೆಸ್ ಅಂದ್ರೆ ಸುಳ್ಳಿನ ಪಕ್ಷ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯದುವೀರ್ ಅವರು ಬಂದಿರೋದ್ರಿಂದ ಶಕ್ತಿ ಬಂದಿದೆ ಅಂತ, ಜೊತೆಗೆ ದಾವಣಗೆರೆಯಲ್ಲಿ ನಾವು ಗೆಲ್ಲೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಪರ ಪ್ರಚಾರ ಮಾಡೋಕೆ ಯದುವೀರ್ ಅವರು ಆಗಮಿಸಿದ್ದಾರೆ. ಗಾಯತ್ರಿ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಸಿದ್ದೇಶ್ವರ ಅವ್ರು ಹೇಳ್ಕೊಳ್ಳೋದು ನಾನು ಅಂತ ಹೇಳ್ಕೊಂತಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷ ಅಂದರೆ ಸುಳ್ಳು ಹೇಳೋಕ್ಕೆ ಪಕ್ಷ ಅಂತ. ಇಲ್ಲಿ ನಮ್ಮ ರಾಜರು ಬಂದಿರೋದ್ರಿಂದ ಮಹಾರಾಜರಿಗೆ ಎಷ್ಟು ಗೌರವ ಸಿಕ್ಕಿದೆ ಅಂತಂದರೆ, ನನಗೆ ಅಧಿಕ ಮತದಲ್ಲಿ ಗೆಲ್ತೀನಿ ಅಂದರೆ ಈಗಲ್ಲ ಇನ್ನೂ ಡಬಲ್ ಅಧಿಕ ಮತದಲ್ಲಿ ಗೆಲ್ತೀನಿ ಅನ್ನೋಕ್ಕೆ ಒಂದು ಹೆಮ್ಮೆ ಆಗುತ್ತೆ ಹೇಳೋಕ್ಕೆ. ಎಲ್ಲರೂ ಮಹಾರಾಜರು ನೋಡಲಿಕ್ಕೆ ಎಷ್ಟು ಕಾತುರದಿಂದ ಬಂದಿದ್ರು ಅಂತಂದರೆ, ನಾವೆಲ್ಲ ಕಡೆ ಹೋದ್ಮೇಲೆ ಅವರಿಷ್ಟು ಗೌರವದಿಂದ ಆರತಿ ಎತ್ಬಿಟ್ಟು ಅವ್ರನ್ನ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಅವ್ರನ್ನ ಭಾರಿ ಚೆನ್ನಾಗಿ ಇದರಿಂದ ಆಧಾರದಿಂದ ಕಂಡ್ರು. ಹಂಗಾಗಿ ನಮ್ಮ ಪಕ್ಷ ಗೆಲ್ಲೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರೋಂಗೆ ಇನ್ನು ಬೈಂದೂರಿನಲ್ಲಿ ಬಿವೈ ರಾಘವೇಂದ್ರ ಪರ ಮತ ಶಿಕಾರಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರು ಮಾಜಿ ಸಿಎಂ ಬಿಎಸ್ವೈ ಕೋಟಾ ಶ್ರೀನಿವಾಸ್ ಪೂಜಾರಿ ಭಾಗಿಯಾದರು. ಇನ್ನು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮತಬೇಟೆ ನಡೆಸಿದರು. ಬೈಂದೂರಿನಿಂದ ಗಂಗೊಳ್ಳಿವರೆಗೆ ಬೃಹತ್ ರೋಡ್ ಶೋ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಯಡಿಯೂರಪ್ಪ ಸಾಹೇಬರವರು ಜೊತೆಗಿದ್ದಾರೆ. ಶ್ರೀನಿವಾಸ್ ಪೂಜಾರಿ ಸಾಹೇಬರವರು, ಸುಳ್ಯ ಎಂಎಲ್ಎ